ಕಾಫಿ ತಗೊಳ್ಳಿಯಪ್ಪ. ಥ್ಯಾಂಕ್ಸ್ ಮಗನೇ. ಅಪ್ಪ ಕಾಫಿ ಕುಡೀರಿ. ಚಿಕ್ಕಪ್ಪ ಏನಾಯ್ತು? ಕಾಫಿ ಚೆನ್ನಾಗಿಲ್ವಾ? ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ. ಬಾಲಾ ಹೋಗಿ ಕಾಫಿ ಚೆಕ್ ಮಾಡಿ. ಓಕೆ ಬೇಡ. ಕೊಡಿ ಇಲ್ಲಿ. ಉಪ್ಪು ಹಾಕಿದ್ದೇನೆ ಇವನು. ಮರಿ ಕಪಿಲ್, ತಿನ್ನೋ ಇದನ್ನ. ಅಯ್ಯೋ, ಉಪ್ಪನ್ನ ಹೆಂಗ್ ತಿನ್ನಕ್ಕಾಗತ್ತೆ? ಮತ್ತೆ ಕುಡಿ ಅಂತ ತಂದ್ಕೊಟ್ನಲ್ಲ ಇವನು. ತಿನ್ಲಿ ಅವನು ಉಪ್ಪನ್ನ. ಏಯ್ Bro, she is family member. She got all the rights. Okay? ತಿನ್ನೋ. ಏ ಕಪ್ಪು, ಅಣ್ಣ ನೀನ್ ಯಾಕೆ ಉಪ್ಪು ತಿಂತಾ ಇದೀಯಾ? ಅಣ್ಣ ರಾಣ, ಕಪಿಲು ಇವ್ರ ಕಾಫಿಗೆ ಉಪ್ಪಾಕಿ ತಂದ್ಕೊಟ್ಟ. ಅದಕ್ಕೆ ಯಾಕೋ ಕಪ್ಪು, ಯಾವಾಗ್ಲೂ ಪೀಡೆನ ಮೈ ಮೇಲೆ ಎಳ್ಕೋತೀಯ? ನಾನು ಆಫೀಸಿಗೆ ಹೋಗ್ತೀನಿ, ಇಲ್ಲ ಅಂದ್ರೆ ಲೇಟ್ ಆಗಿ ಬಂದೆ ಅಂತ ಸ್ಯಾಲರಿನ ಕಟ್ ಮಾಡ್ತಾರೆ. ಕಪಿಲ್, ಕಪಿಲ್ ನೀರ್ ತಂದ್ಕೊಡ್ತೀನಿ ನೀರು. ಚಿಕ್ಕಮ್ಮ ಕೂತ್ಕೊಳ್ಳಿ. ನಿಮ್ಗೆ ಹೇಳ್ತಿರೋದು ಆರಾಮ ಕೂತ್ಕೊಳ್ಳಿ. ನೀರು ಇದು ಬರೀ ನೀರು ಕೊಡಪ್ಪ. ಚಿಕ್ಕಪ್ಪ ಆಗಾಗ ಈ ಥರ ಡೋಸ್ ಕೊಟ್ರೇನೆ ಇವನ್ ದಾರಿಗೆ ಬರೋದು. ಇನ್ಮೇಲೆ ಇವ್ ನಾವು ನೋಡ್ಕೊಂತೀವಿ, ನೀವು ಬೇಜಾರು ಮಾಡ್ಕೋಬೇಡಿ. ರಚು, ನಂಗೆ ಆಫೀಸ್ ಟೈಮ್ ಆಗ್ತಾ ಇದೆ. ಹೌದಾ, ಒಂದ್ ನಿಮಿಷ. ಬಾಲಾ, ಅವ್ರ ಶಿಕ್ಷಣ ನೀವು ಸೂಪರ್ವೈಸ್ ಮಾಡ್ತಾರೆ, ನಾವೀಗ ಬರ್ತೀವಿ. ಬನ್ನಿ. ಕೃಷ್ಣ, ನಾವ್ ಆಚೆ ಹೋಗಿ ಆಟ ಆಡ್ಕೊಳ್ಳೋಣ ಬಾ. What? ಅತ್ತೆ, ರಚನಾ ಬಂದ್ಲು.
ನಾನು ನಿನ್ನನ್ನ ಹೊಡಿಬಾರ್ದಾಗಿತ್ತು. ನಾನು ನಿನ್ನನ್ನ ಹೊಡಿಬಾರ್ದಾಗಿತ್ತು. ನೀನು ಒಳ್ಳೆಯವಳು. ಮಾಧುರಿ ತರ ಮನೆ ಮುರುಕಿ ಅಲ್ಲ. ಮತ್ತೆ ನೀವ್ ಅಂದ್ಕೊಳ್ತಿರೋ ಹಾಗೆ ಮಾಧುರಿ ಯಾವ ತಪ್ಪನ್ನು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಸದ್ಯಕ್ಕೆ ಅವ್ರ ಬಗ್ಗೆ ನಿಮಗೇನ್ ಹೇಳಿದ್ರು ನೀವು ನಂಬಲ್ಲ. ಸಮಯ ಬರ್ಲಿ, ಸತ್ಯ ಏನು ಅಂತ ನಿಮಗೆ ನಾನು ಅರ್ಥ ಮಾಡಿಸ್ತೀನಿ. ನನ್ನನ್ನ ಮಾತಾಡ್ಸೋಕೆ ನೆನ್ನೆ ಯಾಕೆ ಬರ್ಲಿಲ್ಲ ನೀನು? ಬರೋಣ ಅನ್ನುವಷ್ಟರಲ್ಲಿ ಕೃಷ್ಣಂಗೆ ಬೊಂಬೆ ಕಾಣಿಸ್ಕೋತು ಅತ್ತೆ. ಅವಳನ್ನ ಅದು ಕಾರಲ್ಲಿ ಲಾಕ್ ಮಾಡಿ ಅವಳು ಬದುಕ್ ಬಂದಿದ್ದೆ ಹೆಚ್ಚು ಅನ್ನೋ ತರ ಆಗೋಯ್ತು. ಅದ್ ಯಾವ ಗೊಂಬೆನೋ ಯಾರ್ ಕಳಿಸ್ತಾರೋ ಅದನ್ನ ಗೊತ್ತಿಲ್ಲ. ಬರೀ ಕೃಷ್ಣಂಗ್ ಮಾತ್ರ ಕಾಣಿಸುತ್ತೆ, ನಮ್ ಯಾರ್ ಕಣ್ಗೂ ಬೀಳಲ್ಲ. ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನನಗೆ ಆ ಗೊಂಬೆದು. ಬೊಂಬೆ ಬೊಂಬೆ ರಚ್ಚು, ಹ್ಮ್ ಏನ್ ಮಾಡ್ತಾ ಇದೀಯಾ? ನಿಮ್ಮನ್ನ ಕಣ್ಣಾಸ್ಪತ್ರೆಗೆ ಯಾವಾಗ ಕರ್ಕೊಂಡು ಹೋಗ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಣ್ಣಾಸ್ಪತ್ರೆಗೆ? ನನ್ ಕಣ್ಣಿಗೇನಾಗಿದೆ? ಮತ್ತೆ ನೇಲ್ ಪಾಲಿಶ್ ಹಚ್ಕೊಳ್ತಾ ಇರೋದ್ ನೋಡಿದ್ಮೇಲೂ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಸುಮ್ನೆ ಹಾಗೆ. ಆಮೇಲೆ ಅದ್ ಕೊಡಿಲಿ. ನೀವ್ ಹಚ್ತೀರಾ? ಕೆಲವು ವಿಷಯದಲ್ಲಿ ಗಂಡಸರಾದ ನಾವು ಮಾನ ಮರ್ಯಾದೆಗೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ನನ್ನ ಹೆಂಡತಿ ಮುದ್ದಾದ ಬೆರಳಿಗೆ ನಾನು ಪಾಲಿಶ್ ಹಾಕ್ತೀನಿ. ನಿಮಗ್ ಹಚ್ಚೋದಕ್ ಬರುತ್ತಾ? ಕಲ್ತ್ಕೊಂತೀನಿ. ವಾ, ನೀನ್ ಸಿನಿಮಾ ಸ್ಟಂಟ್ನೆಲ್ಲ ನನ್ನ ಮೇಲೆ ತೋರಿಸ್ತಾ ಇದೀಯಾ? ರಚು, ನಾನಿನ್ ಗಂಡ. ಸಾರಿ ಜೀವಾ. ಏನ್ ಸಾರಿ? ಇಲ್ಲಿ ನೋಡು, ನನ್ನ ತಲೆ ಸುತ್ತಾ ಇದೆ. ಬಂದು ಎಬ್ಬಿಸ್ ನನ್ನ. ವಾಟ್? ಕಾಣಿಸ್ತಿದೆ, ಕಟ್ಕೊಂತೀನಿ.
ಆ ಗೋಡೆ ಮೇಲೆ ಏನೋ ಇದೆಯಲ್ಲ, ಕಾಣಿಸ್ತಾ ಇದೆಯಾ? ಹೋದ ಜನ್ಮದಲ್ಲಿ ರೋಡ್ ಹಂಪ್ ಆಗಿದ್ದೆ ಅನ್ಸುತ್ತೆ. ಮೂಡನ್ನ ಹಂಗೆ ಕಟ್ ಮಾಡ್ಬಿಡ್ತೀಯ. ಗೊತ್ತಾಯ್ತು. ಆಫೀಸಿಂದ ಬಂದ್ಮೇಲೆ ಭಯಾನಕವಾಗಿ ಸೇಟ್ ತೆಸ್ಕೊಂತೀನಿ. ಸದ್ಯಕ್ಕೆ ಹೋಗ್ಬರ್ತೀನಿ. ಬಾಲ, ಕಪಿಲ್ಗೆ ನೆಲದ ಮೇಲೆ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ. ಇಲ್ಲ ಅತ್ತೆ, ಶಿಕ್ಷೆ ಮುಗಿಯೋ ತನಕ ಸೋಫಾದ ಮೇಲೆ ನಮ್ ಜೊತೆ ಕೂತ್ಕೊಡೋ ಹಾಗಿಲ್ಲ. ನೆಲದ ಮೇಲೆ ಕೂತ್ಕೋಬೇಕು. ಮಾವ, ಅದ್ಯಾಕ್ ಮೊಬೈಲ್ ಹಿಡ್ಕೊಂಡು ಆಗ್ಲಿಂದ ಕಷ್ಟ ಪಡ್ತಿದ್ದೀರಾ? ಏನು ಗೊತ್ತಾಗ್ತಾನೆ ಇಲ್ಲ. ಬಲ ಒಂದೇ ಕಡೆ ಕೂತು ಬೋರ್ ಆಗ್ಬಿಟ್ಟಿದೆ. ಅಷ್ಟೇ ತಾನೇ. ಇರಿ, ಕಪಿಲ್ ಹತ್ರ ಕತೆ ಓದಿಸ್ತೀನಿ. ಕತೆನಾ? ನಾನ್ ಯಾವ ಕತೆನೂ ಓದಲ್ಲ. ಮೊಬೈಲಲ್ಲಿ ಹುಡ್ಕು, ಎಷ್ಟೊಂದ್ ಕತೆ ಸಿಗುತ್ತೆ, ಅದನ್ನೇ ಹೇಳು. ಕೊಡು. ಹಾ, ಒಂದ್ ಕತೆ ಸಿಕ್ತು. ಜೋರಾಗಿ ಓದಿ. ನಿಮ್ ಕತೆ ಹೇಳೋ ಟ್ಯಾಲೆಂಟ್ನ ಇವತ್ ನೋಡೋಣ. ಟೈಟಲು ಮರಳಿ ಮರೆಯಾದೆ. ಸಾಕತ್ತಾಗಿದೆ. ಓದು ಓದು. ನನ್ನ ಹೆಸರು ಶೇಖರ. ನಾನು ಕೆಲಸ ಮಾಡಿರೋ ಜಾಗಕ್ಕೆ ಬಂದು ಶೇಖರ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಬಾಟ್ಲು ಶೇಖರ ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಯಾರೋ ನಿಂತರನೇ ಕುಡ್ಕ ಇರ್ಬೇಕು. ಬೆಳಿಗ್ಗೆ ಎದ್ದು ಎಲ್ರು ಕಾಫಿ ಕುಡಿದ್ರೆ ನಾನು ಎಣ್ಣೆ ಹೊಡಿತಿದ್ದೆ. ಅಲ್ಲಿಂದ ಶುರುವಾದ ನನ್ನ ದಿನ ಕುಡಿತಾನೇ ಇರ್ತಿದ್ದೆ. ತಲೆ ಸುತ್ತು ಬರುವವರೆಗೂ ಕುಡಿತಿದ್ದೆ. 100% ಇದು ಇವನ್ ಕತೆನೆ. ಏಯ್, ನಾನು ಓದಲ್ಲ ಈ ಕತೆನ. ಹಲೋ ಕಂದ, ಟಾಸ್ಕ್ ಇದು. ಕತೆ ಓದ್ಲೇಬೇಕು, ಇಲ್ಲ ಅಂದ್ರೆ ಇನ್ನೊಂದು ಕತೆ. ಅಕ್ಕ, ನನಗ್ ತುಂಬಾ ಅಸೈನ್ಮೆಂಟ್ಸ್ ಇದೆ, ನಾನು ಹೊರಡ್ತೀನಿ. ನೀವ್ ಇವನನ್ ಮಾತ್ರ ಸುಮ್ನೆ ಬಿಡ್ಬೇಡಿ, ಸರಿಯಾಗಿ ಬೆಂಡೈತಿ. ಮಿಸ್ಸೇ ಇಲ್ಲ. ಸರಿ ಅಕ್ಕ, ನಾನು ಹೊರಡ್ತೀನಿ. ಬಾಯ್. ಅಮ್ಮ, ಚಿಕ್ಕಪ್ಪಂಗೆ ಪನಿಷ್ಮೆಂಟ್ ಆಗ್ತಾ ಇದೆಯಲ್ವಾ, ನಾವು ಮೆಮೊರೀಸ್ ಕಂತ ಒಂದ್ ಸೆಲ್ಫಿ ತಗೋಣ. ಓಕೆ, ಬನ್ನಿ ಅತ್ತೆ, ಬನ್ನಿ 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 ಬನ್ನಿ. ತೆಗಿರಿ ತೆಗಿರಿ. ಸ್ಮೈಲ್. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 3 ಲಕ್ಷ, ವರ್ಕರ್ಸ್ ವೆಲ್ಫೇರ್ 5 ಲಕ್ಷ. ಏನ್ರಿ ಇದೆಲ್ಲ? ನಾನು ಬರೋ ತನಕ ಸಂಬಳನೂ ಆಗಿರ್ಲಿಲ್ವಲ್ಲ, ಇನ್ನೆಂತ ವೆಲ್ಫೇರ್ ಫಂಡ್ ಇದು? ಸರ್, ಇದ್ರ ಬಗ್ಗೆ ನೀವು ರಾಣಾ ಬಾಸ್ನ ಕೇಳೋದೇ ಒಳ್ಳೇದು ಸರ್. ರಾಣಾ ಬಾಸ? ಈ ಕಂಪ್ನಿಗೆ ನಾನಿವಾಗ ಬಾಸ್. ಯಾಕೆ ಮರ್ತ್ಬಿಟ್ರ? ಇಲ್ಲ ಫೈರಿಂಗ್ ಲೆಟರ್ ಏನಾದರೂ ರೆಡಿ ಮಾಡ್ಬೇಕಾ ನಿಮಗೆ? ಸರ್ ಬೇಡ ಸರ್, ಬೇಡ ಸರ್, ರಾಣಾ ಬಾಸ್ನ ಕರಿತೀನಿ.
ಅವರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಬಾಯ್ ಅಕ್ಕ. ಬಾಯ್. ಹುಷಾರು. ಬಾಯ್. ಹೇ ಸೂಪರ್ ಸ್ಟಾರ್, ಶಿಕ್ಷೆ ಕೊಡ್ಸಿ ಅವಮಾನ ಮಾಡ್ಬಿಟ್ಟೆ ಅಲ್ಲ ನನಗೆ. ಕೊಡ್ತೀನಿ ನಿನಗೆ ಸರಿಯಾಗಿ. ಮಾವನವ್ರಿಗೆ ಜ್ಯೂಸ್ ಕೊಟ್ಯಾ? ಟೈಮ್ ಆಗಿರ್ಬೇಕಲ್ಲ. ಮೊದ್ಲು ಮಾಡೋ ಕೆಲ್ಸನ ಮಾಡು, ಆಮೇಲೆ ರಿವೆಂಜು ಆರೆಂಜು ಎಲ್ಲ ತೀರ್ಸ್ಕೊಳ್ಬೋದು, ಆಯ್ತಾ? ಏಯ್, ನನ್ನ ಮಾವನವ್ರ ತಂಟೆಗೆ ಬಂದಿದ್ಕೆ ನಿನಗೆ ಈ ಗತಿ. ಇನ್ನೇನಾದ್ರೂ ನನ್ ತಂಟೆಗೆ ಬಂದ್ರೆ ನಿನ್ ಗತಿ ಏನಾಗ್ಬೋದು ಅಂತ ಒಂದ್ಸಲ ಊಹೆ ಮಾಡ್ಕೋ ರಾಜ. ಒಳ್ಳೆ ಮಗನಾಗಿದ್ರೆ ಇದ್ದೆ, ನಿನ್ನ ಕಪ್ಪಿ ಚೇಷ್ಟೆಗಳನ್ನೇನಾದ್ರೂ ಮಾಡಿದ್ರೆ ಮಾನ್ಸೂನ್ ಆಫರ್ ಅಲ್ಲಿ ನಿನ್ನ ಮಾರ್ಕೆಟ್ ಅಲ್ಲಿ ಮಾರ್ಬಿಡ್ತೀನಿ. ಹೋಗ್ ಜ್ಯೂಸ್ ತಗೊಂಡ್ ಬಾ. ನೋಡ್ಕೋತೀನಿ ನಿನ್ನ. ಏನೋ ಕರೆದಿ ಅಂತಲ್ಲ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ 3 lakhs. ಏನಿದು? ಈ ಬಿಸ್ನೆಸ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ದಿರೋರಿಗೆಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ತಲೆನೋವು ಯಾವುದು ಇಲ್ಲ ಬ್ರೋ. ಒಂದು ಶೋರೂಮ್ ನಡೆಸೋದಂದ್ರೆ ಫುಡ್ ಟ್ರಕ್ಕಲ್ಲಿ ನಿಂತ್ಕೊಂಡು ಚಿತ್ರಾನ್ನ ಮಾರೋಷ್ಟು ಸುಲಭ ಅಲ್ಲ. ಮುನ್ಸಿಪಾಲ್ಟಿಯವ್ರು ಬರ್ತಾರೆ, ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಬರ್ತಾರೆ, ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಫೈಲ್ ಸೇಫ್ಟಿ ಅವ್ರು ಬರ್ತಾರೆ. ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತಾರೆ. ನಾವು ಅವ್ರನ್ನ ಸರಿ ಮಾಡ್ಬೇಕಾಗತ್ತೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಈ ತರದ್ ಸುಮಾರು ಜನ ಬರ್ತಾರೆ. ಅವ್ರಿಗೆ ಕೊಡೋದನ್ನೆಲ್ಲ ಲಂಚ ಅಂತ ಮೆನ್ಷನ್ ಮಾಡೋದಕ್ಕಾಗಲ್ವಲ್ಲ.